ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಬಾರ್ಲೆ ಅಕ್ಕಿದು ನಾನು ಈ ಕಪ್ಪಲ್ಲಿ 1 ಕಪ್ ಬಾರ್ಲೆ ಅಕ್ಕಿ ತೊಗೊಂಡಿದ್ದೀನಿ. ನೈಟು ಫುಲ್ ನೆನೆಸಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಸೀಮೆ ಬದನೆಕಾಯಿ, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೊಗರಿಬೇಳೆ, ಬಿಸಿಬೇಳೆ ಬಾತ್ ಪೌಡ್ರು, ಅರಿಶಿನ, ಕಡಲೆಬೀಜ, ಸಾಸಿವೆ, ಹುಣಸೆಹಣ್ಣು. ಫಸ್ಟು ಬಾರ್ಲೆ ಅಕ್ಕಿ ಬೇಯಿಸ್ಕೋಬೇಕು. ತೊಗರಿಬೇಳೆ ಬಾರ್ಲೆ ಅಕ್ಕಿ ಒಟ್ಟಿಗೆ ಬೇಯಿಸಿದ್ರೆ ಅದು ಬಾರ್ಲೆ ಕ್ಲೀನಾಗಿ ಬೇಯಲ್ಲ. ಇದ್ರಾಗ 1 ಗ್ಲಾಸು ತಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ನೀರು ಹಾಕಬೇಕು. 1 2 3 4 3:15. ಈಗ ಫಸ್ಟು ಬಾರ್ಲೆ ಅಕ್ಕಿನ ಬೇಯಿಸ್ಕೊಳ್ಳೋಣ. 3 ಸರಿ ಕೂಗಬೇಕು. ಈ ಥರ ಬೆಂದಿರುತ್ತೆ, ಮೆತ್ತಗೆ ಬೆಂದಿರಬೇಕು ಈ ಥರ. ಅದಕ್ಕೆ ಒಟ್ಟಿಗೆ ಹಾಕಿದ್ರೆ ಬಾರ್ಲೆ ಕ್ಲೀನಾಗಿ ಬೇಯಲ್ಲ. ಅದಕ್ಕೆ ಈಗ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಣ. 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬೀನ್ಸ್, ಸೀಮೆ ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಬೇಯಿಸ್ಕೊಳ್ಳೋಣ. ಈಗ ಇದು 2 ಸರಿ ಕೂಗಿದ್ರೆ ಸಾಕು ಫ್ರೆಂಡ್. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ ತರಕಾರಿಗೋಸ್ಕರ. ಎರಡು ಸರಿ ಕೂಗಿದ್ರೆ ಸಾಕು, ಬೇಗ ಬೇಯುತ್ತೆ. ಎರಡು ಸರಿ ಕೂಗಿದೆ ಫ್ರೆಂಡ್. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆನ್ ಮಾಡ್ಕೊತೀನಿ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ಈಗ ಬಿಸಿಬೇಳೆ ಪೌಡ್ರ್ ಹಾಕ್ತಾ ಇದ್ದೀನಿ ಫ್ರೆಂಡ್. MTRದು 4 ಸ್ಪೂನ್ ಹಾಕ್ತೀನಿ ನಾನು. ಸ್ವಲ್ಪ ನಮ್ಮನೇಲಿ ಖಾರ ಕಡಿಮೆ ತಿನ್ನೋದು. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬಹುದು. ಈಗ ಬಾರ್ಲೆ ಅಕ್ಕಿ ಹಾಕ್ತಾ ಇದ್ದೀನಿ. ಈ ತರ ಆಗುತ್ತೆ. ಬಾರ್ಲೆ ತೊಗರಿಬೇಳೆ ಒಟ್ಟಿಗೆ ಬೇಯಿದ್ರೆ ಬೇಯಿಸಕ್ಕಾಗಲ್ಲ. ಆದರೆ ತೊಗರಿಬೇಳೆ ಬೇಯಲ್ಲ ಅಷ್ಟೇ, ಬಾರ್ಲೆನೂ ಬೇಯಲ್ಲ, ಅರ್ಧ ಬರ್ಧ ಬೆಂದಂಗೆ ಆಗುತ್ತೆ ಫ್ರೆಂಡ್. ಅದಕ್ಕೆ ಸಪ್ರೇಟ್ ಮಾಡ್ಕೋಬೇಕು.
ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಇರಲಿ ಅಂದರೆ ಇಷ್ಟೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಸಾಕು ಫ್ರೆಂಡ್. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ, ಈಗ ಹಾಕೋಣ ಇದಕ್ಕೆ. ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ. ರೋಸ್ಟ್ ಆಗಿದೆ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಹಿಂಗೆ ಒಗ್ಗರಣೆ ಕೊಡೋಕ್ಕೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬಾರ್ಲಿ ಅಕ್ಕಿ ಬಿಸಿಬೇಳೆ ಬಾತ್ ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್, ಹೆಂಗಿದೆ ಅಂತ ತಿಳಿಸಿ.